ಇದೇನು ಇಟ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ, ಇದೇ ಇಂಜೆಕ್ಟರ್. ನಿಮ್ಮ ಡೀಸೆಲ್ ಇಂಜಿನ್ ಗಾಡಿ ಇರೋರಿಗೆ ಗೊತ್ತಿರುತ್ತೆ, ಇದು ಫ್ಯೂಯಲ್ ಇಂಜೆಕ್ಟರ್. ಸೊ ಇದು ಬಂದ್ಬಿಟ್ಟು ಒಂದು ವೆಂಟೋ TDI ಇಂಜಿನ್ ಇದು. ಸೊ TDI ಇಂಜಿನ್ ಏನಾಗ್ತಿದೆ ಅಂದ್ರೆ ಇವಾಗ ಇಂಜೆಕ್ಟರ್ಸ್ ಎಲ್ಲ ಡ್ಯಾಮೇಜ್ ಆಗ್ತಿದೆ. TDI ಅಲ್ಲಿ ಯಾವ್ದ್ರಲ್ಲಿ ವೆಂಟೋ ಸ್ಕೋಡಾದಲ್ಲಿ TDI ಇಂಜಿನ್ ಬರುತ್ತೆ, ಅದೇ ರೀತಿ ರೆನಾಲ್ಟ್ ಡಸ್ಟರ್ ಇದು ಇಂಜೆಕ್ಟರ್ ಡ್ಯಾಮೇಜ್ ಆಗುತ್ತೆ ಜಲ್ದಿ. ಅದೇ ರೀತಿ ಸೊ ನಿಮ್ದು ಫೋರ್ಡ್ ಇದು ಕೂಡ ಇಂಜೆಕ್ಟರ್ ಡ್ಯಾಮೇಜ್ ಆಗುವಂಥದ್ದು. ಸೊ ಇದಕ್ಕೆಲ್ಲ ಏನ್ ಮೂಲ ಕಾರಣ ಅಂದ್ರೆ, ಸೊ ಇವಾಗ 2020 ನಂತರದ ಅದಕ್ಕಿಂತ ಮೊದಲಿನ ವೆಹಿಕಲ್ಸ್ ಅಲ್ಲಿ ಏನ್ ಕಾರಣ ಅಂದ್ರೆ ಮೈನ್ ಆಗಿ, ಸೊ ಇದರಲ್ಲಿ ಇವಾಗ ಡೀಸೆಲ್ ಏನ್ ಬರ್ತಾ ಇದೆ, ಇವಾಗ BS6 ಇದು ಡೀಸೆಲ್ ಬರ್ತಾ ಇದೆ. ಅಂದ್ರೆ 2020 ನಂತರ BS6 ಇದು ಡೀಸೆಲ್ ಬರ್ತಾ ಇದೆ. ಅದರಲ್ಲಿ ಸಲ್ಫರ್ ಕಂಟೆಂಟ್ ಕಮ್ಮಿ ಇದೆ. ನೋಡಿ, ಈ ಸಲ್ಫರ್ ಕಂಟೆಂಟ್ ಇದೊಂದು ಇಂಜೆಕ್ಟರ್ ಇದು ಟಿಪಿಕಲ್ ನಾನೊಂದು ಪ್ರಿಂಟ್ ತೆಗೆದಿರೋ, ಇದ್ರೊಳಗಡೆ ಇಷ್ಟು ಕಾಂಪೊನೆಂಟ್ ಬರುತ್ತೆ. ಸೊ ಇಷ್ಟು ಎಲಿಮೆಂಟ್ಸ್ ಮೂವ್ ಆಗೋದಂಥದ್ದು. ಸೊ ಇಲ್ಲಿ ಇದ್ರೊಳಗಡೆ ಸೇಮ್ ಬರುವಂತದ್ದು ಇದೇ ರೀತಿ ಇರುತ್ತೆ ಇದ್ರದ್ದು. ಸೊ ಪಾರ್ಟ್ಸ್ ಹೆಸರು ನೀವು ನೋಡ್ಕೋಬಹುದು. ಎರಡನೇದು ಏನಾಗುತ್ತೆ ಅಂದ್ರೆ ಡೀಸೆಲ್ ಸಪ್ಲೈ ಆದಾಗ ಇವಾಗ ಬರೋ BS6 ಡೀಸೆಲ್ ಅಲ್ಲಿ ಬಂದ್ಬಿಟ್ಟು ಸಲ್ಫರ್ ಕಂಟೆಂಟ್ಸ್ ಕಮ್ಮಿ ಇದೆ. ಸಲ್ಫರ್ ಕಂಟೆಂಟ್ ಕೆಲಸ ಏನಪ್ಪಾ ಅಂದ್ರೆ ಡೀಸೆಲ್ ಅಲ್ಲಿ ಈ ಫ್ಯೂಯಲ್ ಲೈನ್ ಸಿಸ್ಟಮ್ ಏನಿದೆ, ಪಂಪ್ ಆಗುವಂತದ್ದು, ಈ ಇಂಜೆಕ್ಷನ್ ಸ್ಪ್ರೇ ಆಗುವಂತ ಸಿಸ್ಟಮ್ ನ ಲುಬ್ರಿಕೇಟ್ ಮಾಡುವಂತದ್ದು. ಅದಕ್ಕೋಸ್ಕರ ಇವಾಗ ಬರ್ತಾ ಇರೋದು ಅತಿ ಹೆಚ್ಚು ಇಂಜೆಕ್ಟರ್ ಕಂಪ್ಲೇಂಟ್ ಬರ್ತಾ ಇದೆ. ಸೊ ಇವಾಗ ವೆಂಟೋ TDI ಇಂಜಿನ್ ತಗೊಂಡ್ರೆ 33,000 ರೂಪಾಯಿ ಇದೆ ಹೊಸ ರೇಟು. ಇವಾಗ ಟ್ಯಾಕ್ಸ್ ರೇಟ್ ಆದ್ಮೇಲೆ ಸ್ವಲ್ಪ ಕಮ್ಮಿ ಆಗಿರುತ್ತೆ, ಬಟ್ ಅಷ್ಟು ಕಾಸ್ಟ್ಲಿ ಇದೆ ಇಂಜೆಕ್ಟರ್ ಬಂದ್ಬಿಟ್ಟು. ಸೊ ಇಂಜೆಕ್ಟರ್ ಕಾಸ್ಟ್ಲಿ, 4 ಚೇಂಜ್ ಮಾಡ್ಬೇಕಂದ್ರೆ ನಿಮ್ಗೆ ಇಂಜಿನ್ ಮಾಡೋದಕ್ಕಿಂತ ತುಂಬಾ ಕಾಸ್ಟ್ಲಿ. ಸೊ ಇದನ್ನ ನೀವು ನೀಟಾಗಿ ಇದನ್ನು ಸಪರೇಟ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇದನ್ನ ಮೇಂಟೈನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಎಡಿಟಿವ್ಸ್ ಅನ್ನ ಯೂಸ್ ಮಾಡ್ಬೇಕಾಗುತ್ತೆ. ಡೀಸೆಲ್ ಜೊತೆಗೆ ಎಡಿಟಿವ್ಸ್ ಯೂಸ್ ಮಾಡ್ಬೇಕಾಗುತ್ತೆ. ಯಾವ್ದನ್ನ ಯೂಸ್ ಮಾಡ್ಬೇಕು ಬೆಸ್ಟ್ ಇರುತ್ತೆ ಅಂತ ನಾವು ಆಮೇಲೆ ನಿಮಗೆ ತಿಳಿಸ್ತೀವಿ. ಸೊ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಹಾಗೆ ನಿಮ್ಮ ಡೀಸೆಲ್ ಇಂಜಿನ್ ಇರೋ ಗಾಡಿಗೆ ಅವರಿಗೆ ವಿಡಿಯೋನ ಶೇರ್ ಮಾಡಿ.